ಶಿವಣ್ಣ ವಿರುದ್ಧ ಮುಂದುವರಿದ ಪೂಂಡಾಗಳ ದಾಳಿ. ರಾಜ್ ಕುಟುಂಬದ ವಿರುದ್ಧ ಮುಂದುವರೆದಂತಹ ಷಡ್ಯಂತ್ರ, ಶಿವಣ್ಣ ವಿರುದ್ಧ ಜನರನ್ನ ಎತ್ತಿಕಟ್ಟುತ್ತಿರುವಂತಹ ಫೇಕ್. ಎಸ್, ಶಿವಣ್ಣ ವಿರುದ್ಧ ಮುಂದುವರೆದಂತಹ ಪುಂಡಾಗಳ ದಾಳಿ, ರಾಜ್ ಕುಟುಂಬದ ವಿರುದ್ಧ ಮುಂದುವರೆದಂತಹ ಷಡ್ಯಂತ್ರ, ಶಿವಣ್ಣ ವಿರುದ್ಧ ಜನರನ್ನ ಎತ್ತಿಕಟ್ಟೋಕೆ ಶುರು ಮಾಡಿರುವಂತಹ ವ್ಯಕ್ತಿಗಳು, ಕಮಲ್ ಹೇಳಿಕೆಯನ್ನ ಮುಂದಿಟ್ಕೊಂಡು ಕನ್ನಡ ವಿರೋಧಿ ಮಂಗಗಳ ಚೀರಾಟ ಕಿರುಚಾಟ. ಹೇಗಾದ್ರೂ ಮಾಡಿ ಶಿವಣ್ಣ ಕಾಲೆಳೆಯಲು ಲೋಲಾಗಿರಾಕಿಗಳ ಪ್ರಯತ್ನ, ಕಾಲೆಳೆಯುತ್ತಿರುವಂತಹ ಕದೀಮರಿಗೆ ಟಕ್ಕರ್ ಕೊಟ್ಟಿರುವಂತಹ ಶಿವಣ್ಣ, ನಾನೇ ದೊಡ್ಡ ನಟ, ನನ್ನ ಹತ್ರ ಇವೆಲ್ಲ ಬೇಡ ಅಂತ ಹೇಳಿರುವಂತಹ ಶಿವಣ್ಣ, ನಾನೇನು ಎನ್ನುವುದು ಕನ್ನಡದ ಜನರಿಗೆ ಗೊತ್ತಿದೆ, ನಾನು ಕ್ಲಾರಿಫಿಕೇಶನ್ ಕೊಡುವಂತಹ ಅಗತ್ಯ ಇಲ್ಲ, ನನ್ನ ಪರವಾಗಿ ಕನ್ನಡದ ಜನರೇ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ. ಕಮಲ್ ಮಾತು ಬೆಂಬಲಿಸಿ ಚಪ್ಪಾಳೆ ತಟ್ಟಿದ್ದೀನಿ ಅಂತ ಹೇಳಿ ಬಿಂಬಿಸಿದ್ದೀರಿ, ಈ ತರ ಕಪಿಚೇಷ್ಟೆಗಳೆಲ್ಲ ನನ್ನ ಹತ್ರ ಬೇಡ ಅಂತ ಹೇಳಿ ಶಿವಣ್ಣ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ಈ ವಿಚಾರವಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಾನು ಕ್ಲಾರಿಟಿ ಕೊಡುವಂತಹ ಅವಶ್ಯಕತೆ ಇಲ್ಲ, ಕ್ಲಾರಿಟಿ ಕೊಡುವಂತಹ ಅವಶ್ಯಕತೆ ನನಗೇನಿಲ್ಲ, ನನ್ನ ಪರವಾಗಿ ಕನ್ನಡದ ಜನತೆಯೇ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದ್ದಾರೆ. ಅವ್ರು ಮಾತನಾಡಿರೋ ಮಾತಿಗೆ ನನ್ನನ್ನ ಸಿಂಕ್ ಮಾಡಿ ನಾನು ಚಪ್ಪಾಳೆ ತಟ್ಟೋ ತರ ಬಿಂಬಿಸಿದ್ದಾರಲ್ಲ, ಇದಕ್ಕೇನು ಹೇಳ, ಈ ಕಪಿಚೇಷ್ಟೆ ಎಲ್ಲ ನನ್ನ ಹತ್ರ ಬೇಡ ಅಂತ ಹೇಳಿ ಶಿವಣ್ಣ ಖಡಕ್ ಆಗಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಶತಾಯಗತಾಯ ಶಿವರಾಜ್ ಕುಮಾರ್ ವಿರುದ್ಧವಾಗಿ ಪುಂಡರು ಮಾತಿನ ದಾಳಿಯನ್ನ ಮಾಡ್ತಾ ಇದ್ರು. ರಾಜ್ ಕುಟುಂಬದ ವಿರುದ್ಧವಾಗಿ ಷಡ್ಯಂತ್ರವನ್ನ ರೂಪಿಸ್ತಾ ಇರೋದು ಇದೇ ಮೊದಲಲ್ಲ. ಬೇಕಷ್ಟು ಸಲ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಸ್ವಲ್ಪ ಟಚ್ ಇತ್ತು ರಾಜ್ಕುಮಾರ್ ಫ್ಯಾಮಿಲಿದು ಅಂತಂದ್ರೆ, ರಾಜ್ಕುಮಾರ್ ಫ್ಯಾಮಿಲಿಯನ್ನೇ ಗುರಿಯಾಗಿಸಿಕೊಂಡು ಮಾತನಾಡುವವರು 1000 ಜನ ಇದ್ದಾರೆ. ಶಿವಣ್ಣ ವಿರುದ್ಧ ಜನರನ್ನ ಎತ್ತಿಕಟ್ಟುವಂತಹ ಫೇಕುಗಳು ಈ ವಿಚಾರವಾಗಿ ಶಿವಣ್ಣ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕರ್ನಾಡಿನ ಚಕ್ರವರ್ತಿ ಬೆಂಬಲಕ್ಕೆ ನಿಂತಿರುವಂತಹ ಇಡೀ ಕರ್ನಾಟಕ ಶಿವಣ್ಣ ಪರ ಫೀಲ್ಡ್ಗೆ ಇಳಿತು ದೊಡ್ಡ ಮನೆಯ ಅಭಿಮಾನಿಗಳು. ಕರುನಾಡು ಚಕ್ರವರ್ತಿಯ ಬೆಂಬಲಕ್ಕೆ ನಿಂತಿರುವಂತಹ ಇಡೀ ಕರ್ನಾಟಕ ಶಿವಣ್ಣ ಪರ ಫೀಲ್ಡ್ಗೆ ಇಳಿತು ದೊಡ್ಡ ಮನೆ ಅಭಿಮಾನಿಗಳು. ಕಮಲ್ ಹೆಸರಿನಲ್ಲಿ ಶಿವಣ್ಣನ ಟಾರ್ಗೆಟ್ ಮಾಡಿದ್ದವರಿಗೆ ಏಟಿನ ಮೇಲೆ ಏಟು. ಅಣ್ಣವರ ಮನೆತನದ ಕನ್ನಡ ಪ್ರೇಮದ ಬಗ್ಗೆ ಸಾಕ್ಷಿ ಕೇಳಿದ್ದೀರಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕರುನಾಡಿಗಾಗಿ ಶಿವಣ್ಣ ಕೊಟ್ಟಿರುವಂತಹ ಕೊಡುಗೆಗಳ ಗುಣಗಾನಗಳು ನಡೀತಾ ಇದೆ. ಕಪದ್ರಿಗಳಿಗೆ ಶಿವಣ್ಣನ ಅಭಿಮಾನಿಗಳಿಂದ ಟಾಂಗ್. ಕನ್ನಡ ಪರ ಹೋರಾಟಗಾರಗಳಲ್ಲಿ ಮುಂಚೂಣಿಯಲ್ಲಿದ್ರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಕಳಸ ಬಂಡೂರಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಸೆಂಚುರಿ ಸ್ಟಾರ್. ಕಳಸ ಬಂಡೂರಿ ಹೋರಾಟಕ್ಕೆ ಶಿವಣ್ಣ ಧುಮುಕಿದ ಮೇಲೆ ಹೆಚ್ಚಿರುವಂತಹ ಜೋಶ್. ಡಬ್ಬಿಂಗ್ ಹೋರಾಟದಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರದ್ದೇ ಮುಂದಾಳತ್ವ ಆಗಿತ್ತು. ಅಂದು ಕನ್ನಡದ ಕಲಾವಿದರ ರಕ್ಷಣೆಗೆ ನಿಂತಿರುವಂತಹ ಶಿವರಾಜ್ ಕುಮಾರ್, ಕಾವೇರಿ ನೀರಿಗಾಗಿ ಹೋರಾಟಕ್ಕೂ ಕೂಡ ಧುಮುಕಿದ್ರು ಶಿವರಾಜ್ ಕುಮಾರ್. ಸಂಸದರೆಲ್ಲ ಕಾವೇರಿಗಾಗಿ ಒಂದಾಗುವಂತೆ ಕರೆಯನ್ನ ಕೊಟ್ಟಿರುವಂತಹ ಶಿವರಾಜ್ ಕುಮಾರ್, ಕೋಲಾರಕ್ಕೆ ಕುಡಿಯುವ ನೀರಿಗಾಗಿ ಹೋರಾಟ ಮಾಡಿದ್ದಂತಹ ಇದೇ ಶಿವರಾಜ್ ಕುಮಾರ್. ಶಿವಣ್ಣ ಬೈಯುವಂತಹ ಮಂಗಗಳೇ ಇದಕ್ಕೆ ಉತ್ತರವನ್ನ ನೀಡಬೇಕಾಗಿದೆ. ಶಿವರಾಜ್ ಕುಮಾರ್ ಅವರ ಬಗ್ಗೆ ಗುಣಗಾನಗಳೇ ಬರ್ತಾ ಇದೆ. ಶಿವರಾಜ್ ಕುಮಾರ್ ಬೈಯುವ ಮಂಗಗಳೇ ಇದಕ್ಕೆ ನೀವು ಉತ್ತರವನ್ನ ಕೊಡಲೇಬೇಕು. ಕನ್ನಡದ ಹೆಸರಿನಲ್ಲಿ ಬೇಳೆ ಬೇಯಿಸಿಕೊಳ್ತಾ ಇರುವವರಿಗೆ ಶಿವಣ್ಣ ಫ್ಯಾನ್ಸ್ ಡಿಚ್ಚಿ ಹೊಡೆದಿದ್ದಾರೆ. ಬೆಂಗಳೂರಿನಲ್ಲಿ ಕನ್ನಡ ಒಂದೇ ಹಿಂದಿ ಭಾಷಿಗರು ತುಳಿತಾ ಇದ್ದಾರೆ.
ಕರುನಾಡ ರಾಜಧಾನಿಯಲ್ಲೇ ಹಿಂದಿ ವಾಲಾಗಳ ದಬ್ಬಾಳಿಕೆ ಹೆಚ್ಚಾಗ್ತಾ ಇದೆ. ಹಿಂದಿ ಅನ್ನುವಂತಹ ಹಂದಿಗಳಿಗೆ ಶಿವಣ್ಣ ಫ್ಯಾನ್ಸ್ ಕ್ಲಾಸ್. ಶಿವಣ್ಣ ಟಾರ್ಗೆಟ್ ಮಾಡ್ತಾ ಇರೋರ್ಗೆ ಹಿಂದಿ ವಾಲಾಗಳ ದಬ್ಬಾಳಿಕೆ ಕಾಣಿಸೋದಿಲ್ವಾ? ಬ್ಯಾಂಕ್ನಲ್ಲೂ ಹಿಂದಿ, ರೋಡ್ನಲ್ಲೂ ಕೂಡ ಹಿಂದಿ ಅಬ್ಬರ ಕಣ್ಣಿಗೆ ಬೀಳ್ತಾ ಇಲ್ವಾ? ಶಿವಣ್ಣನ ಟಾರ್ಗೆಟ್ ಮಾಡೋಕೆ ಮಾತ್ರ ಕನ್ನಡ ನೆನಪಾಗಿತ್ತ? ಬೆಂಗಳೂರಿನಲ್ಲಿ ಕನ್ನಡದ ಆಟೋ ಚಾಲಕರಿಗೆ ಚಪ್ಪಲಿಯಲ್ಲಿ ಹೊಡಿತಾಳೆ ಒಂದು ಹಿಂದಿ ಲೇಡಿ. ಕನ್ನಡಿಗರೆಲ್ಲ ಬಾಯಿ ಮುಚ್ಕೊಂಡಿರ್ತಾರೆ. ಕನ್ನಡಿಗರನ್ನೇ ಬಾಯಿಗೆ ಬಂದಂತೆ ಬೈತಾಳೆ. ಅಪಾರ್ಟ್ಮೆಂಟ್ ಮುಂದಿರುವಂತಹ ಗಾರ್ಡ್ಸ್ ಬ್ಯಾಂಕ್ಗೆ ಬಂದ್ರೆ ಹಿಂದಿ ಮಾತನಾಡು ಅಂತಾರೆ ಬ್ಯಾಂಕ್ನ ಮ್ಯಾನೇಜರ್. ಎಲ್ಲಿಂದಲೂ ಬಂದಿರುವಂತಹ ಗಾಂಚಾಲಿ ತೋರಿ ಹಿಂದಿ ಬಡ್ಡಿ ಮಕ್ಕಳಿಗೆ ಉರಿಯೋದಿಲ್ವಾ? ಅಲ್ಲ, ಶಿವರಾಜ್ ಕುಮಾರ್ ಮಾತ್ರ ಟಾರ್ಗೆಟ್ ಆದ್ರ? ಶಿವರಾಜ್ ಕುಮಾರ್ರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಎನ್ನುವಂತಹ ಪ್ರಶ್ನೆ ಇವೆಲ್ಲವಕ್ಕೂ ಕೂಡ ಉತ್ತರವಾಗಿದೆ. ಹಿಂದಿ ಅನ್ಕೊಂಡು ಬಂದಿರುವಂತಹ ಹಂದಿಗಳಿಗೆ ಮಾತನಾಡೋದಿಲ್ಲ. ಹಿಂದಿ ಮಾತನಾಡಿ ಅಂತ ಹೇಳಿ ಕನ್ನಡ ನಾಡಿನಲ್ಲಿ ಮಾತನಾಡ್ತಾರಲ್ಲ, ಅವ್ರಿಗೇನು ಹೇಳೋದಿಲ್ಲ. ಶಿವರಾಜ್ ಕುಮಾರ್ ಮಾತ್ರ ನಿಮ್ಗೆ ಟಾರ್ಗೆಟ್ ಆಗ್ತಾ ಇದ್ದಾರಾ? ಹಿಂದಿ ವಾಲಾಗಳ ಡಬ್ಬಾಳಿಕೆ ಯಾರಿಗೂ ಕಾಣಿಸ್ತಾ ಇಲ್ವಾ? ಬ್ಯಾಂಕ್ನಲ್ಲಿ ಹೋದ್ರು ಹಿಂದಿ ಕನ್ನಡ ಮಾತಾಡು ಅಂತಂದ್ರೆ ನಾನು ಕನ್ನಡ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಆ ಬಗ್ಗೆಯಾಗಿ ಹೋರಾಟದ ಧ್ವನಿ ಕರವೇ ಅವ್ರು ಮಾತ್ರ ಮಾಡ್ಬೇಕಾ? ಬೇರೆಯವ್ರು ಯಾರು ಮಾಡುವ ಅಗತ್ಯ ಇಲ್ವಾ? ಕರ್ನಾಟಕದಲ್ಲಿ ಇದ್ದವರೆಲ್ಲರೂ ಕೂಡ ಕನ್ನಡಕ್ಕೆ ಹೋರಾಟ ಮಾಡಬೇಕು. ಪರಿಸ್ಥಿತಿ ಹಂಗ ಬಂದಿದೆ. ನಮ್ಮ ಭಾಷೆಯನ್ನ ಮಾತನಾಡಿ ಅಂತ ಹೇಳ್ತಾ ಹೋಗುವಂತಹ ಪರಿಸ್ಥಿತಿ ನಮಗ್ ಬಂದಿದೆ. ಆದ್ರೆ ನಾವು ಮಾತನಾಡುವುದಿಲ್ಲ ಅದ್ರ ಬಗ್ಗೆ. ಮಧ್ಯ ರೋಡ್ನಲ್ಲಿ ಕನ್ನಡಿಗನಿಗೆ ದಬಾಯಿಸ್ತಾ ಇರುವಂತಹ ಹಿಂದಿ ಲೇಡಿ ಚಪ್ಪಲಿಯಲ್ಲಿ ಹೊಡಿತಾಳೆ. ಆಗ ಯಾರೂ ಬರುವುದಿಲ್ಲ. ಶಿವರಾಜ್ ಕುಮಾರ್ ಅವರ ಚಪ್ಪಾಳೆಗೆ ಎಲ್ಲರೂ ಕೂಡ ಬಂದು ನಿಂತಿದ್ದೀರಾ? ಶತಾಯಗತಾಯ ಶಿವರಾಜ್ ಕುಮಾರ್ ಅವರನ್ನ ತೊಳಿಬೇಕು, ರಾಜಣ್ಣನ ಕುಟುಂಬವನ್ನ ಟಾರ್ಗೆಟ್ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ಸಾಕಷ್ಟು ಜನ ಇದೊಂದೇ ಸಾಕಾಗಿದೆ ಅವರಿಗೆ. ತಾವೇನು ಮಾಡ್ತಾ ಇದ್ದೀವಿ ಅನ್ನುವಂತಹ ಪರಿಜ್ಞಾನವಿಲ್ಲ. ಹಾಗಾದ್ರೆ ಶಿವರಾಜ್ ಕುಮಾರ್ ಕನ್ನಡಕ್ಕಾಗಿ ಏನು ಮಾಡಿಲ್ವಾ? ತುಂಬಾನೇ ಮಾಡಿದ್ದಾರೆ. ಅದರ ಬಗ್ಗೆ ಯಾರಿಗೂ ಕೂಡ ಯೋಚನೆಯೇ ಇಲ್ಲ. ಶಿವರಾಜ್ ಕುಮಾರ್ ಕನ್ನಡದ ಪರವಾಗಿ ಹೋರಾಟ ಏನ್ ಮಾಡಿದ್ದಾರೆ ಅದರ ಬಗ್ಗೆ ಮಾತನಾಡದೆ ಹೋಗಿರುವಂತಹ ಕಿಡಿಗೇಡಿಗಳು, ಮಂಗಗಳು, ಕಪಿಗಳು ಈಗ ಮಾತನಾಡ್ತಾ ಇದ್ದಾರೆ. ಡು ಯು ಹ್ಯಾವ್ ಅ ಕಾಮನ್ ಸೆನ್ಸ್ ಆರ್ ವಾಟ್? ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಆ ಗ್ಯಾಪ್ ನಲ್ಲಿ ಶಿವರಾಜ್ ಕುಮಾರ್ ವಿರುದ್ಧವಾಗಿ ನೀವು ಟೀಕೆ ಮಾಡ್ತಾ ಇದ್ದೀರಾ? ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಕ್ಲಾರಿಫಿಕೇಶನ್ ಕೊಡೋ ಅಗತ್ಯ ಇಲ್ಲ, ನನ್ನ ಕರುನಾಡಿನ ಜನತೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ ನನ್ನ ಪರವಾಗಿ ಎನ್ನುವಂತಹ ಮಾತು. ಇನ್ನೇನು ಬೇಕ್ರಿ ಶಿವರಾಜ್ ಕುಮಾರ್ ಬಗ್ಗೆ ಹೇಳಲಿಕ್ಕೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.